ಓಂ ಶಾಂತಿ. ವಿದ್ಯೆಯೇ ಸಂಪಾದನೆಯಾಗಿದೆ. ವಿದ್ಯೆಯು ಆದಾಯದ ಮೂಲವಾಗಿದೆ. ಈ ವಿದ್ಯೆಯಿಂದಲೇ ನೀವು 21 ಜನ್ಮಗಳಿಗಾಗಿ ಖಜಾನೆಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ. ಯಾವ ಮಕ್ಕಳ ಮೇಲೆ ಬೃಹಸ್ಪತಿಯ ದಶೆ ಇರುವುದೋ ಅವರ ಸಂಪೂರ್ಣ ಗಮನವು ಶ್ರೀಮತದ ಮೇಲಿರುತ್ತದೆ. ವಿದ್ಯೆಯನ್ನು ಬಹಳ ಚೆನ್ನಾಗಿ ಓದುವರು ಎಂದೂ ಅನುತ್ತೀರ್ಣರಾಗುವುದಿಲ್ಲ. ಶ್ರೀಮತದ ಉಲ್ಲಂಘನೆ ಮಾಡುವವರೇ ವಿದ್ಯೆಯಲ್ಲಿ ಅನುತ್ತೀರ್ಣರಾಗುತ್ತಾರೆ. ಮತ್ತೆ ಅವರ ಮೇಲೆ ರಾಹುವಿನ ದಶೆ ಕುಳಿತುಕೊಳ್ಳುತ್ತದೆ. ನಮಗೆ ಭಗವಂತನೇ ಓದಿಸುತ್ತಾರೆ. ಇದು ಅತಿ ದೊಡ್ಡ ಸಂಪಾದನೆಯಾಗಿದೆ. ಏಕೆಂದರೆ ಗುರಿ ಧ್ಯೇಯವು ಸನ್ಮುಖದಲ್ಲಿದೆ. ಸತ್ಯವಾದ ಸತ್ಸಂಗವು ಇದೊಂದೇ ಆಗಿದೆ. ಉಳಿದೆಲ್ಲವೂ ಅಸತ್ಯ ಸಂಘಗಳಾಗಿವೆ. ನಾವು ಹೊಸ ಪ್ರಪಂಚಕ್ಕಾಗಿ ಪುರುಷಾರ್ಥ ಮಾಡುತ್ತಿದ್ದೇವೆ. 24 ಜನ್ಮಗಳ ರಹಸ್ಯವನ್ನು ನೀವು ಮಕ್ಕಳಿಗೆ ತಂದೆಯೇ ತಿಳಿಸಿಕೊಡುತ್ತಾರೆ. ಅನ್ಯ ಧರ್ಮದವರು 84 ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲ. ನಾಟಕದಲ್ಲಿ ಬದಲಾವಣೆಯಾಗಲು ಸಾಧ್ಯವಿಲ್ಲ. ಏನೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆಯೋ ಅದು ಚಾಚೂ ತಪ್ಪದೆ ನಡೆಯಲೇಬೇಕಾಗಿದೆ. ಒಂದು ಸಲ ಆದ ನಂತರ ಅದು ಬದಲಾಗುತ್ತದೆ ಎಂದಲ್ಲ. ಈ ಪ್ರಪಂಚವೇ ಎಂದೂ ಸಮಾಪ್ತಿಯಾಗಲು ಸಾಧ್ಯವಿಲ್ಲ. ವಿಶ್ವದ ಇತಿಹಾಸ ಭೂಗೋಳವು ಪುನರಾವರ್ತನೆಯಾಗುತ್ತಲೇ ಇರುತ್ತದೆ. ಈ 84 ಜನ್ಮಗಳ ಚಕ್ರವು ಬಹಳ ಅವಶ್ಯವಾಗಿದೆ. ಪ್ರತಿಯೊಂದು ಯುಗದ ಆಯಸ್ಸು 1250 ವರ್ಷಗಳೆಂದು ಗೋಲಾದ ಚಿತ್ರದಲ್ಲಿ ಸ್ಪಷ್ಟವಾಗಿ ತೋರಿಸಲಾಗಿದೆ. ಇದು ಕುರುಡರ ಮುಂದೆ ಕನ್ನಡಿಯ ಆಗಿದೆ. 24 ಜನ್ಮ ಪತ್ರಿಕೆಯ ಕನ್ನಡಿಯಾಗಿದೆ. ಶ್ರೀಮತವು ಹೇಳುತ್ತದೆ, ಪವಿತ್ರರಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿ. ಇದು ಸಹ ಈಶ್ವರಿಯ ದರ್ಬಾರ್ ಆಗಿದೆ. ಇದಕ್ಕೆ ಇಂದ್ರ ಸಭೆ ಎಂದು ಗಾಯನ ಮಾಡಲಾಗುತ್ತದೆ. ನೀವು ಜ್ಞಾನದಿಂದ ಪರಿಗಳಾಗುತ್ತೀರಿ. ತರಗತಿಯ ಮಧ್ಯದಲ್ಲಿ ಯಾರಾದರೂ ಆಕಳಿಸಿದರೆ ಅಥವಾ ತೂಕಡಿಸಿದರೆ ಇವರ ಬುದ್ಧಿಯು ಎಲ್ಲಿಯೋ ಮನೆ ಅಥವಾ ವ್ಯಾಪಾರ ವ್ಯವಹಾರದ ಕಡೆ ಅಲೆದಾಡುತ್ತಿದೆ ಎಂದು ತಿಳಿಯಲಾಗುತ್ತದೆ. ನೀವು ಅರ್ಧಕಲ್ಪದ ಮಹಾನ್ ರೋಗಿಯಾಗಿದ್ದೀರಿ. ಕುಳಿತಿದ್ದಂತೆಯೇ ಅಕಾಲ ಮೃತ್ಯು ಬಂದು ಬಿಡುತ್ತದೆ. ಎಲ್ಲ ರೋಗಗಳು ಬಿಟ್ಟು ಹೋಗಲೆಂದೇ 7 ದಿನಗಳ ಕಾಲ ಬಟ್ಟಿಯಲ್ಲಿ ಕುಳ್ಳರಿಸಲಾಗುತ್ತದೆ. ಯಾರ ಅದೃಷ್ಟದಲ್ಲಿದೆಯೋ ಅವರು ತಮ್ಮ ಕೋಣೆಯಲ್ಲಿಯೂ ಸತ್ಸಂಗವನ್ನು ತೆರೆಯುತ್ತಾರೆ. ಅನ್ನದಂತೆ ಮನಸ್ಸೆಂದು ಗಾಯನವಿದೆ. ಪತಿತ ಪಾವನ ತಂದೆಯಿಂದ ಯಾವುದೇ ಮಾತನ್ನು ಮುಚ್ಚಿಡಬಾರದು. ನಿಮ್ಮಲ್ಲಿಯೂ ಸಹ ಸತೋ ಪ್ರಧಾನ ಬುದ್ಧಿಯುಳ್ಳವರು ಒಳ್ಳೆಯ ರೀತಿಯಲ್ಲಿ ನೆನಪು ಮಾಡುತ್ತಿರುತ್ತಾರೆ. ಯಾವಾಗ ನೆನಪಿನ ಯಾತ್ರೆಯು ಪೂರ್ಣವಾಗುವುದೋ ಆಗ ಕರ್ಮಾತೀತ ಸ್ಥಿತಿಯು ಪೂರ್ಣವಾಯಿತು. ಈ ಹಳೆಯ ಪ್ರಪಂಚವನ್ನು ನೋಡುತ್ತಿದ್ದರೂ ಬುದ್ಧಿಯ ಯೋಗವು ತಂದೆ ಹಾಗೂ ಹೊಸ ಪ್ರಪಂಚದ ಕಡೆ ತೊಡಗಿರಲಿ. ಗಮನವಿರಲಿ. ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮವಾಗಬಾರದು. ಯಾವಾಗಲೂ ಶುದ್ಧ ಕರ್ಮಗಳನ್ನೇ ಮಾಡಬೇಕು. ಒಳಗೆ ಯಾವುದೇ ಕಾಯಿಲೆ ಇದ್ದರೆ ಅದಕ್ಕೆ ಅವಿನಾಶಿ ವೈದ್ಯರಿಂದ ಸಲಹೆಯನ್ನು ತೆಗೆದುಕೊಳ್ಳಬೇಕಾಗಿದೆ. ಸಂಘ ದೋಷವು ಬಹಳ ಕೆಟ್ಟದ್ದಾಗಿದೆ. ಇದರಿಂದ ತಮ್ಮನ್ನು ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ. ತನ್ನನ್ನು ತನ್ನ ಮತ್ತು ಪರಿವಾರವನ್ನು ಸುಖದಾಯಿ ಮಾಡಿಕೊಳ್ಳಬೇಕಾಗಿದೆ. ಶ್ರೇಷ್ಠ ಭಾವನೆಯ ಆಧಾರದಿಂದ ಸರ್ವರಿಗೆ ಶಾಂತಿ ಶಕ್ತಿಯ ಕಿರಣಗಳನ್ನು ಕೊಡುವಂತಹ ವಿಶ್ವ ಕಲ್ಯಾಣಕಾರಿ ಭವ. ಹೇಗೆ ತಂದೆಯ ಸಂಕಲ್ಪ ಮತ್ತು ಮಾತಿನಲ್ಲಿ ಕಣ್ಣುಗಳಲ್ಲಿ ಸದಾ ಕಲ್ಯಾಣದ ಭಾವನೆ ಹಾಗೂ ಕಾಮನೆ ಇದೆ, ಹಾಗೆ ತಾವು ಮಕ್ಕಳ ಸಂಕಲ್ಪದಲ್ಲಿ ವಿಶ್ವ ಕಲ್ಯಾಣದ ಭಾವನೆ ಮತ್ತು ಕಾಮನೆ ತುಂಬಿರಲಿ. ನನ್ನತನ ಮತ್ತು ನನ್ನದು ಎನ್ನುವುದೇ ದೇಹಾಭಿಮಾನದ ಬಾಗಿಲಾಗಿದೆ. ಈಗ ಈ ಬಾಗಿಲನ್ನು ಬಂದ್ ಮಾಡಿಬಿಡಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.